ಶಿಡ್ಲಘಟ್ಟ ತಾಲೂಕಿನ ಗಂಜುಗುಂಟೆ ಹೋಬಳಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಹಿಂದೆ ದೀರ್ಘಕಾಲ ಶ್ರಮಿಸುತ್ತಿರುವ ಹಿರಿಯ ಮುಖಂಡ ಆಂಜನಪ್ಪ ಪುಟ್ಟು ಅವರ ಸರಳತೆ ಮತ್ತು ಕ್ಷೇತ್ರದ ಜನರ ಬಗ್ಗೆ ಇರುವ ಕಾಳಜಿಯನ್ನು ಮೆಚ್ಚಿಕೊಂಡು ಅನ್ಯ ಪಕ್ಷಗಳು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಗಂಜುಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬಾಳೆಗೌಡನಹಳ್ಳಿ ಮತ್ತು ಅಕ್ಕಿಪಿಕ್ಕೆ ಕಾಲೋನಿಯ ಕಾರ್ಯಕರ್ತರು ತಮ್ಮ ಹಳೆಯ ಪಕ್ಷಗಳನ್ನು ಬಿಟ್ಟು ಕಾಂಗ್ರೆಸ್ ಶಾಲು ಹೊತ್ತು ಪಕ್ಷದಲ್ಲಿ ಸೇರಿ ಮುಂಬರುವ ಚುನಾವಣೆಯಲ್ಲಿ ಆಂಜನಪ್ಪ ಪುಟ್ಟೂರನ್ನು ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಲು ಶ್ರಮಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರದ ಅಭಿವೃದ್ಧಿ, ಶಿಕ್ಷಣ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ ಶ್ರಮಿಸುತ್ತಿರುವ ಆಂಜನಪ್ಪ ಪುಟ್ಟೂರ ಬಗ್ಗೆ ಗಂಜುಗುಂಟೆ ಭಾಗದ ಮುಖಂಡ ವಸಂತಾಚಾರಿ ಅವರು ಮಾತನಾಡಿ, ತಾಲೂಕಿನಲ್ಲಿ ನೂರಾರು ಕಾರ್ಯಕರ್ತರು ತಮ್ಮ ಹಳೆಯ ಪಕ್ಷಗಳನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಪುಟ್ಟು ಆಂಜನಪ್ಪ ಅವರನ್ನು ಜಯಶೀಲನಾಗಿ ಮಾಡಿ ಗಂಜುಗುಂಟೆ ಹೋಬಳಿಯ ವ್ಯಾಪ್ತಿಯ ಹಳ್ಳಿಗಳನ್ನು ಅಪಡಿಸುವುದಕ್ಕೆ ನಾವೆಲ್ಲರೂ ಶ್ರಮ ವಹಿಸಬೇಕು ಎಂದು ಹೇಳಿದರು. ಆಂಜನಪ್ಪ ಪುಟ್ಟೂರು ತಮ್ಮ 15 ವರ್ಷಗಳ ಕಾರ್ಯವೈಖರಿಯಲ್ಲಿ ಉಚಿತ ಆರೋಗ್ಯ ಶಿಬಿರಗಳು, ಸಾಮೂಹಿಕ ವಿವಾಹ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಗಳು ನಡೆಸಿ ಕ್ಷೇತ್ರದ ಜನರಿಗೆ ಸೇವೆ ಸಲ್ಲಿಸುತ್ತಾರೆ. ಕ್ಷೇತ್ರದ ಜನರ ಅಭಿಮಾನ ನನಗೆ ಸದಾ ಚಿರಋಣಿ. ಜನರು ನನ್ನ ಕಾರ್ಯವೈಖರಿಯನ್ನು ನಂಬಿ ಬೆನ್ನಿಗೆ ನಿಂತಿರುವುದರಿಂದ ನನ್ನ ಸೇವೆಯನ್ನು ಮುಂದುವರಿಯಲಿದೆ ಎಂದು ಪುಟ್ಟು ಆಂಜನಪ್ಪ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸೇರ್ಪಡೆ ಮೂಲಕ ಗಂಜುಗುಂಟೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಹೆಚ್ಚುವ ಹಾಗೂ ಸಂಘಟನೆಯ ಬಲದ ಬೆಳವಣಿಗೆ ಆಗಲಿದೆ. ಸ್ಥಳೀಯ ಸಮುದಾಯದ ಸಹಕಾರ ಮತ್ತು ನಂಬಿಕೆಯಿಂದ ಆಂಜನಪ್ಪ ಪುಟ್ಟೂರವರು ಮುಂದಿನ ಶಾಸಕರಾಗಿ ಜನರ ಸೇವೆಯಲ್ಲಿ ಮುಂದುವರಿಯಲು ಸಾಧ್ಯವಾಗಲಿದೆ ಎಂದು ಇಲ್ಲಿನ ಜನರ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಸೇರಿದಂತೆ ದೊಗರನಾಯಕನಹಳ್ಳಿ ಮುನಿವೆಂಕಟಪ್ಪ, ರಾಜಕುಮಾರ್, ರಾಮಾಂಜನೇಯ, ಆನೆಮಡುಗು ಆನಂದ್, ಆಟಗೋಲಹಳ್ಳಿ ನಾರಾಯಣ ರೆಡ್ಡಿ, ಕ್ಯಾಸಗಿರಿ ಶ್ರೀನಿವಾಸ್, ದೇವಗುಟ್ಟಹಳ್ಳಿ ಮಾರಪ್ಪರೆಡ್ಡಿ ಉಪಸ್ಥಿತರು ಇದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಸೇರಿದ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಇವತ್ತು ಅಕ್ಕಿಪಿಕ್ಕಿ ಜನಾಂಗದೆಲ್ಲ ನನ್ನ ತಾಯಂದಿರು, ಅಣ್ಣತಮ್ಮಂದರು, ಇವರು ನನ್ನ ತಂಗಿಯರು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮನ್ನು ಭಾಳ ಪ್ರೀತಿ ವಿಶ್ವಾಸದಲ್ಲಿ ಬರಮಾಡಿಕೊಂಡು ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮುಖಂಡರುಗಳು, ಕಾರ್ಯಕರ್ತರು ಸಹ ನಮ್ಮ ಜೊತೆ ಇವತ್ತು ಬಂದು ಸೇರ್ಕೊಂಡಿರುವಂಥದ್ದು ನಮಗೆ ಭಾಳ ಸಂತೋಷ, ಹೆಮ್ಮೆ. ಮತ್ತು ಭವಿಷ್ಯದಲ್ಲಿ ನಮ್ಮ ಜೊತೆ ಇದ್ದು ಕಾಂಗ್ರೆಸ್ ಪಕ್ಷನ ಅಧಿಕಾರ ತರುವಂಥದ್ದು, ನಮಗೆ ಅಧಿಕಾರ ಬರೋಂಥ ನಿಟ್ಟಿನಲ್ಲಿ ಒಂದು ನಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ಧೈರ್ಯ ತುಂಬಿರ್ತಾರೆ. ಹಾಗಾಗಿ ನನ್ನ ಎಲ್ಲ ಗ್ರಾಮದ ಯುವಕ ಮಿತ್ರರಿಗೆ ಮತ್ತು ನನ್ನ ತಾಯಂದಿರಿಗೆ, ಹಿರಿಯರಿಗೆ ತಮ್ಮ ಮುಖ್ಯನ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಕಾರ್ಯವೈಖರಿನ ಮೆಚ್ಚಿರುವಂಥದ್ದು, ನಮ್ಮನ್ನು ಸದಾ 12 ವರ್ಷದಿಂದ ಸಹ ಈ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಅವರಿಗೆ ಅರಿವಿದ್ದು ಭವಿಷ್ಯದಲ್ಲಿ ನಾವು ಮುಖ್ಯವಾಹಿನಿಗೆ ಬರಬೇಕು, ತಾವು ಬೆಳಿಬೇಕು, ನಮ್ಮನ್ನು ಬೆಳೆಸಿ ಅಂತೇಳಿ ನಮ್ಮ ಜೊತೆ ಸೇರ್ಕೊಂಡಿರ್ತಾರೆ. ಆ ಜವಾಬ್ದಾರಿನ ತಗೊಂಡು ಭವಿಷ್ಯದಲ್ಲಿ ಎಲ್ಲರೂ ಸಹ ಜೊತೆ ತೊಗೊಂಡೋಗೋಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಇವತ್ತು ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ಅದು ನಮಗೂ ಸಹ ಹೆಮ್ಮೆ ಇದೆ, ಸಂತೋಷ ಇದೆ. ನಂಬ್ತಾರೆ ಪುಟ್ಟಣ್ಣ ಆಗಿರ್ಲಿ, ಇನ್ನೊಬ್ರು ಆಗಿರ್ಲಿ, ಅವ್ರ ಹಿಂದೆ ಬಂದಿದ್ದೀವಿ ಅಂತಂದ್ರೆ ಅವ್ರ ಅಧಿಕಾರ ಇರಲಿ, ಅಧಿಕಾರ ಇಲ್ದಿರೇ ಇರಲಿ, ಅವ್ರ ಹಿಂದ್ಗಡೆ ಅವ್ರು ಇರ್ತಾರೆ. ಯಾಕೆಂತಂದ್ರೆ ನಾವು ನೇರವಾಗಿ ನೋಡ್ಕೊಂಡು ಬಂದಿದ್ದೀವಿ. ಈ ಊರು ಉದ್ಭವ ಆಗ್ಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಎಸ್ ಮುನಿಸಾಮಪ್ಪ ಅವರ ಕೊಡುಗೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತು ಹಲವಾರು ಮುಖಂಡರು ಈಗ ಎಲ್ಲಾ ಪಕ್ಷದಲ್ಲೂ ಕೂಡ ಸಹ ಇದ್ದಾರೆ. ಈ ಗ್ರಾಮಕ್ಕೆ ದುಡಿಬೇಕು ಅಂತ ಬಂದಾಗ ಅವ್ರು ನೆನಪು ಮಾಡ್ಕೊಂತ, ಅದೇ ರೀತಿ ನಮ್ಮ ವಿ ಮುನಿಯಪ್ಪ ಸರ್ ಕೂಡ ಇದ್ದಾಗ ಹಲವಾರು ಮನೆಗಳಾಗಲಿ, ಜಮೀನುಗಳಾಗಲಿ ಇವ್ರಿಗೆಲ್ಲ ಪಾಣಿ ಪಟ್ಟ ಮತ್ತು ಇಂಥವುಗಳನ್ನ ಕೊಡೋದ್ರಲ್ಲಿ ಮುಖ್ಯ ಪತ್ರಗಳನ್ನು ವಹಿಸಿರ್ತಾರೆ. ಈಗ ನಮ್ಮ ಪುಟ್ಟು ಆಂಜನಪ್ಪ ಸಹ ಕೂಡ ಮೊನ್ನೆ ಕಳೆದ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದದಿಂದ 58,000 ಮತಗಳನ್ನು ಸರಿಸುಮಾರು 52,000 ಮತಗಳನ್ನು ಪಡೆದಿದ್ದಾರೆ. ಅದು ಕಾರಣ ಏನಪ್ಪಾ ಅಂತಂದ್ರೆ ಅವರ 15 ವರ್ಷಗಳ ಕಾಲ ಮಾಡಿರುವಂತ ಸೇವೆ. ನಾವು ಅವ್ರ ಜೊತೆಗೆ ಬಂದಿದ್ದು 2.5 ವರ್ಷ ಆಯ್ತು ಅಷ್ಟೇನೆ. ಯಾಕೆ ಅಂತಂದ್ರೆ ಇದು ಉದ್ದೇಶಪೂರ್ವಕ ನಾವು ಹೇಳ್ಬೇಕು, ಬೇರೆ ಪಕ್ಷದಲ್ಲಿ ಇದ್ದಾಗ ಅವರ ಸೇವೆಗಳನ್ನ ನೋಡಿ ಸ್ವಯಂ ಪ್ರೇರಣೆಯಿಂದ ಅವ್ರೇನೋ ಕೊಡ್ತಾರೆ, ನಾವೇನೋ ತಗೊಂಡೋಗ್ತೀವಿ ಅನ್ನೋ ಉದ್ದೇಶದಿಂದಲ್ಲ, ಸ್ವಯಂ ಪ್ರೇರಣೆಯಿಂದ ಅವರ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ನಾವು ಅವರ ಪಕ್ಷಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವ್ರ ಕೈ ಬಲಪಡಿಸಬೇಕಾದ್ರೆ ನಮ್ಮ ಸ್ಥಳೀಯ ಚುನಾವಣೆಗಳೇ ಅತಿ ಮುಖ್ಯವಾಗಿರ್ತದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಪುಟ್ಟು ಆಂಜನಪ್ಪ ಅವರ ಸಮ್ಮುಖದಲ್ಲಿ ಇದೇ ಮಾತು ಹೇಳ್ತಾ ಇದ್ದೇವೆ, JDS ವರ್ಸಸ್ ಪುಟ್ಟು ಆಂಜನಪ್ಪ ಅಭಿಮಾನ ಬಳಗ ಈ ಗ್ರಾಮ ಪಂಚಾಯತಿಯಲ್ಲಿ ಏನು ಒಂದು ಅವರ ನೇತೃತ್ವ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರ ಹಿಡಿತೀವಿ ಅಂತ ಹೇಳ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ನಿಮ್ಮ ಸೇವೆಗಳು ಅತಿ ಮುಖ್ಯವಾಗಿ, ನಿಮ್ಮ ಸೇವೆಗಳು. ಅದ್ರ ಜೊತೆಗೆ ಪುಟ್ಟು ಆಂಜನಪ್ಪ ಅನ್ನೋರು ಪ್ರತಿಯೊಬ್ಬ ಒಂದು ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ರಿಗೂ ಸಹ ಗೊತ್ತು. ಯಾಕೆಂತಂದ್ರೆ ಅವ್ರ ಸೇವೆಗಳೇ ನಮಗೆ ಶ್ರೀರಕ್ಷೆ ಆಗಿದೆ ಅಂತ ಈ ಮೂಲಕ ಹೇಳ್ಕೊಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅದು ಅಂದ್ರೆ ಸರ್, ಆವತ್ತು ಕಾಲದಲ್ಲಿ ಚಿಕ್ಕ ಚಿಕ್ಕ ಹುಡುಗಿದ್ದಿರಿ, ಆ ಕಾಲದಲ್ಲಿ ಮುನಿಸಪ್ಪ ಬೆಳೆಸಿದ್ದ, ಈಗ ರಾಜನೇ ಬೆಳೆಸಿದ್ದ, ಮತ್ತೆ ನಮಗೆ ಬೆಳೆಸೋದು ಯಾರ್ಯಾರು ಯಾರಿಲ್ಲ.
ಇವಾದ್ರೆ BJP, ಇವಾದ್ರೆ JDS. ಸ್ವಲ್ಪ ದಿವಸ ಅವರ ಜೊತೆನಲ್ಲಿ ಇದ್ದೀನಿ. ಕೆಲವು ದೇಶದಲ್ಲಿ ಇದ್ದೀರಿ ದೊಡ್ಡ ಅವರು ನಮ್ಮ ಸಹಾಯ ಮಾಡೋರು ಯಾರಿಲ್ಲ ಹೊರಟೋಯ್ರು, ಆ ದೇಶದಲ್ಲಿ ಹೊರಟೋಯ್ರು. ಮತ್ತೆ ನಾವು ಯಲಾಸನೆ ಮಾಡಿದ್ರೆ 5 ವರ್ಷ ಮುಂದಿಗೆ ಹೋಗ್ಬೇಕಿತ್ತು. ಸ್ವಲ್ಪ ರಾಜ್ಯದ ಏನಂದ್ರೆ ನಮ್ಮ ಜೊತೆನಲ್ಲಿ ಇದ್ದೇವರು ಬಿಟ್ಬೇಡಪ್ಪ, ನೀನಿದ್ರೆ ಹಾಕಿದ ಕಾಲೋನಲ್ಲಿ ಎಲ್ಲ ಓಟ್ ಸಿಗ್ತದೆ, ನೀನು ಓಟ್ ನೋಡಿದ್ರೆ ಸಿಕ್ಕೋದಿಲ್ಲ ಅಂತ ಕೇಳಿದ್ರು. ಮತ್ತೆ ಅವ್ರ ಜೊತೆನಲ್ಲಿ ಹೋಗ್ತಿದ್ರು. ಆದ್ರೆ ನನಗೆ ಅನ್ನೋರಿಗೆ 10 ವರ್ಷದ ಗ್ಯಾಪ್ ಐತೆ. ಅವ್ರು ಬರೋದು, ನಮ್ಮ ನೋಡೋದು, ಮಾತಾಡೋದು, ಎಲ್ಲಿ ಹೋದ್ರೆ ಮಾತಾಡ್ತಾರೆ ಅಂತ. ಇವಾಗ ಈ ಹಕ್ಕಿ ಬಿಟ್ಟು ಕಾನೂನಲ್ಲಿ ನಮ್ಮ ಜನಗಳಿಗೆ ದಯವಿಟ್ಟು ಕೇಳ್ತಾ ಇದ್ದೀನಿ. ಈ ವರ್ಷದಲ್ಲಿ ನಮ್ಮ ಆಚಾರ್ಯಪ್ಪ, ವಸಂತ ಆಚಾರ್ಯಪ್ಪ ಅವರು ನಮ್ಮ ಜೊತೆನಲ್ಲಿ ಬೆಳೆಸಿದ್ರು, ನಮಗೆ ಬೆಳೆಸಿದ್ರು. ಅವರು ಮಾತಾಡ್ಬೇಕಂದ್ರೆ ಅವರೇ ಬೆಳೆಸಿದ್ರು. ದೇವ್ರ ಬಲ್ಲಿ ನಾರಾಯಣ ಸ್ವಾಮಿ ಎಲ್ಲರೂ ಇದ್ದಾರೆ. ಅವರು ನಮ್ಮ ಫೆಲೋಶಿಪ್ನಲ್ಲಿ ಇದ್ದೀವಿ, ಎಲ್ಲ ಕಾಂಗ್ರೆಸ್ನಲ್ಲಿ, JDS ನಲ್ಲಿ ಇದ್ದಾರೆ. ಅವರು ಸ್ವಲ್ಪ ನಾವು ಇದು ಮಾಡಿಲ್ಲ, ಯಾಕಂದ್ರೆ ಅಣ್ಣ ತಮ್ಮರವರು. ಈ ಸಾರಿ ನಮ್ಮ ಜನಗಳ ಅಭಿಮಾನ ಇದ್ರೆ ನಮ್ಮ ಯಜಮಾನಿಗೆ, ಪುಟ್ಟ ಯಜಮಾನಿಗೆ ಲೀಡ್ ಕಳಿಸಿ ಬೆಂಗಳೂರು ಅಸ್ಸಾಂನಲ್ಲಿ 2ನೇ ವಾರ್ಡ್ 3ನೇ ವಾರ್ಡ್ ನನ್ನ ಅಭಿಪ್ರಾಯ ಇದೆ. ಬೆಳೆಸ್ಬೇಕಂದ್ರೆ ಪುಟ್ಟನ ಜೊತೆನಲ್ಲಿ ಬೆಳೆಸ್ಬೇಕು. ಒಂದು ಗಿಡಗಳು ಐತೆ, ಗಿಡಗಳಿಗೆ ನೀರು ಸಾಕೋದು, ಗಿಡಗಳು ಬೆಳೆಸೋದು ಪುಟ್ಟಾಂಜನ ಕಡೆ ಅವ್ರ ಜೊತೆನಲ್ಲಿ ಬೆಳೆಸ್ಬೇಕು. ನಮ್ಮಲ್ಲಿ ಮಾತ್ರ ಸಾಕಂದ್ರೆ ಅವ್ರ ಜೊತೆನಲ್ಲಿ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ವಿ ಮುನಿಯಪ್ಪಣ್ಣ ಅವರಿಗೆ.